ನಾವು ಫೆಬ್ರವರಿ 20ನೇ ತಾರೀಕಿಗೆ ಕೇಂದ್ರ ಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಮುಖಂಡರು ಹಾಗೂ ದಕ್ಷಿಣ ಕರ್ನಾಟಕದ ಪ್ರತ್ಯೇಕ ರಾಜ್ಯ ರಚನೆಗೆ ಏನು ಈಗಾಗಲೇ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಮರಿಮಲ್ಲಯ್ಯ ಅನ್ನುವಂಥವರು ಅವರ ಒಂದು ಸಂಗಡಿಗರೊಂದಿಗೆ ನಾವು ಫೆಬ್ರವರಿ 20 ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಲಿಕ್ಕೆ ಸಮಯ ನಿಗದಿಯನ್ನು ಮಾಡಿಕೊಂಡಿದ್ದೇವೆ. ಕುರಿತು ಮತ್ತು ತಮಗೆ ಗೊತ್ತಿರಬೇಕು, ಶನಿವಾರದಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೋವಿಂದರಾವ್ ಅವರ ವರದಿಯನ್ನು ಆ ಸಮಿತಿಯವರು ನೀಡಿದ್ದಾರೆ. ಆ ಸಮಿತಿಯ ವಿಷಯದ ಕುರಿತು ನಾನು ಮಾತಾಡೋದಾದರೆ, ರಾಜ್ಯದ ಹಿಂದುಳಿದ ಪ್ರದೇಶದ ಸ್ಥಿತಿಗತಿಗಳ ಕುರಿತು ಅಧ್ಯಯನ ಮಾಡಿ ಅವುಗಳ ಅಭಿವೃದ್ಧಿಗೆ ಮಾರ್ಗೋಪಾಯಗಳ ಸಲಹೆಗಳನ್ನು ನೀಡಲು ಹಿಂದಿನ ಮುಖ್ಯಮಂತ್ರಿಗಳಾದ ದಿವಂಗತ SM ಕೃಷ್ಣ ಅವರು ಆರ್ಥಿಕ ತಜ್ಞ ಡಾಕ್ಟರ್ DM ನಂಜುಂಡಪ್ಪ ಇವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡಿತ್ತು. ಈ ಆಯೋಗವು ರಾಜ್ಯಾದ್ಯಂತ ಸಮೀಕ್ಷೆ ಮಾಡಿ ಸಮಗ್ರ ವರದಿಯನ್ನು ನೀಡಿತ್ತು. ಆದರೆ ಆ ಒಂದು ಸಮಿತಿಗೂ ವರದಿಗೂ ಮತ್ತು ಗೋವಿಂದರಾವ್ ಅವರ ವರದಿಗೂ ಇರುವಂಥ ವ್ಯತ್ಯಾಸ ಏನು ಅಂತಂದರೆ, ತಾವು ಎಲ್ಲ ಪತ್ರಿಕೆಗಳನ್ನು ಗಮನಿಸಿದಾಗ ನಾವು ಅಭಿವೃದ್ಧಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ, ಅಭಿವೃದ್ಧಿ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಪ್ರತ್ಯೇಕ ರಾಜ್ಯವನ್ನು ಕೇಳ್ತಾ ಇದ್ದೇವೆ. ದುರಂತ ಏನು ಅಂತಂದ್ರೆ, ಅಭಿವೃದ್ಧಿಯ ವೇಗ ಹೆಚ್ಚಾಗಬೇಕಾಗಿತ್ತು, ಆದರೆ ಹಿಂದುಳುವಿಕೆ ಆಗ್ತಾ ಇದೆ. ಅದು 7% ಹಿಂದುಳುವಿಕೆ, ಅಂದ್ರೆ ಹಿಂದುಳುವಿಕೆಯಲ್ಲಿ ಹೆಚ್ಚಾಗ್ತಾ ಇದ್ದೀವಿ ಅನ್ನುವಂಥದ್ದನ್ನು ವರದಿಯನ್ನು ಕೊಟ್ಟರು. ಉತ್ತರ ಕರ್ನಾಟಕ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಅನುದಾನ ಹರಿದರು, ಹಿಂದುಳುವಿಕೆ ಹೆಚ್ಚಾಯಿತು, ಹಣವಿದ್ದರೂ ನಿವಾರಣೆಯಾಗದ ಪ್ರಾದೇಶಿಕ ಅಸಮತೋಲನ, ಉತ್ತರ ಕರ್ನಾಟಕದಲ್ಲಿ 60% ಹಿಂದುಳಿದ ತಾಲೂಕುಗಳು. ಇವೆಲ್ಲ ವರದಿಗಳನ್ನು ನೋಡಿದಾಗ ಉತ್ತರ ಕರ್ನಾಟಕ ಜನತೆಗೆ ಎಷ್ಟೊಂದು ಆಘಾತ ಆಯಿತು ಅಂತಂದರೆ, ನಾವು ಅಭಿವೃದ್ಧಿ ಆಗಲಿ, ಕೃಷಿ, ಶಿಕ್ಷಣ, ನೀರಾವರಿ, ರಸ್ತೆ, ಸಾರಿಗೆ, ರೈಲು, ಮಾಧ್ಯಮ, ಉದ್ಯಮ, ಚಲನಚಿತ್ರೋದ್ಯಮ, ಪ್ರವಾಸೋದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಆಗಲಿ ತಿಳ್ಕೊಂಡು ನಾವು ಹೋರಾಟ ಮಾಡುವಂಥ ಹಿನ್ನೆಲೆಯಲ್ಲಿ ವ್ಯತಿರಿಕ್ತವಾಗಿ ಇದು ಹಿಂದುಳಿಯುವಿಕೆಯೊಳಗೆ ನಾವು ರಿವರ್ಸ್ ಗೇರ್ನೊಳಗೆ ಬರಾಕತ್ತೀವಲ್ಲ ಅನ್ನೋದು ಬಹಳಷ್ಟು ಆಘಾತಕಾರಿ ಸಂಗತಿ. ಹಾಗಾಗಿ ನಾವು ಈಗಾಗಲೇ ತಮಗೆ ಗೊತ್ತಿರಬೇಕು, ಉತ್ತರ ಕರ್ನಾಟಕ ಭಾಗದ 15 ಜಿಲ್ಲೆಗಳು, ಬೀದರ್ದಿಂದ ದಾವಣಗೆರೆವರೆಗೂ, ಈ ಕಡೆ ರಾಯಚೂರಿನಿಂದ ಬೆಳಗಾವಿಯವರೆಗೂ 15 ಜಿಲ್ಲೆಗಳಾದ್ಯಂತ ನಾವು ಜನಾಭಿಪ್ರಾಯವನ್ನು ಸಂಗ್ರಹಣೆ ಮಾಡುವಂಥ ಅಭಿಯಾನವನ್ನು 2018ರಲ್ಲಿ ಏನು ಪ್ರಾರಂಭ ಮಾಡಿದ್ದೇವೆ. ಇದೇ ಜನವರಿ 5ನೇ ತಾರೀಕಿನ ವರದಿಯನ್ನು ಹೇಳೋದಾದ್ರೆ 1,68,00,000ಕ್ಕೂ ಅಧಿಕ ಜನರು ಪ್ರತ್ಯೇಕ ರಾಜ್ಯ ಬೇಕು ಅನ್ನುವಂಥ ಲಿಖಿತ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಈ ಒಂದು ವರದಿಯನ್ನು ನಾವು ಈಗಾಗಲೇ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳು ಕೂಡ ಭೇಟಿಯಾಗಿ ಅದನ್ನು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ರಾಜ್ಯಪಾಲರು ಒಂದು ಮಾತು ಹೇಳಿದ್ರು, ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಕ್ರಿಯೆ, ಆದ್ದರಿಂದ ನೀವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೋಬೇಕು ಅನ್ನುವಂತ ಹೇಳಿರುವ ಹಿನ್ನೆಲೆಯಲ್ಲಿ ನಾವು ಫೆಬ್ರವರಿ 20ನೇ ತಾರೀಕು ಸನ್ಮಾನ್ಯ ಕೇಂದ್ರ ಮಂತ್ರಿಗಳಂತ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅವರನ್ನು ಭೇಟಿಯಾಗ್ತಾ ಇದ್ದೇವೆ. ನಮಗೆ ಅವರು 10 ನಿಮಿಷಗಳ ಕಾಲ ಸಮಯಾವಕಾಶವನ್ನ ನೀಡಿದ್ದಾರೆ.